Hi guys, welcome back to my new vlog. ಅಪೂರ್ವ ಕನ್ನಡ ವ್ಲಾಗ್ಸ್. ಎಸ್, ಇವತ್ತು ಚಿನ್ನಿಗೆ ಸ್ಪೋರ್ಟ್ಸ್ ಡೇ ಇತ್ತು. ಚಿನ್ನಿ ಸ್ಪೋರ್ಟ್ಸ್ ಡೇ ಅಲ್ಲಿ ಸೆಕೆಂಡ್ ಪ್ಲೇಸ್ ತಗೊಂಡ್ಬಂದಿದ್ದಾಳೆ ನೋಡಿ. ಸೆಕೆಂಡ್ ಪ್ಲೇಸ್ ಮತ್ತು ಮೆಡಲ್ ಕೂಡ ಬಂದಿದೆ ಗೈಸ್. ಸೆಕೆಂಡ್ ಪ್ಲೇಸ್. ಫಸ್ಟ್ ಟೈಮ್ ಅವಳು ಏನೋ ಒಂದು ಇದು ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮೆಡಲ್ ತಂದಿರೋದು. ಈಗ ಸದ್ಯಕ್ಕೆ ನಾನು ಮುದ್ದೆ ಮಾಡೋಕ್ಕೆ ಮುದ್ದೆಗಿಟ್ಟಿದ್ದೀನಿ. ಚಿಕನ್ ಶೇರ್ವ ಇದೆ, ಬೋಂಡ ಬೇಕಂತೆ ಫಸ್ಟಾಗೆ. ಸೊ ಕಟ್ ಮಾಡಿಕೊಡ್ರಿ, ಮಾಡ್ಕೊಡ್ತೀನಿ ಅಂತ. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ. ಅನಿಲ್ ಕಟ್ ಮಾಡ್ತಿದ್ದಾನೆ, ಬೋಂಡ ಮಾಡಬೇಕೀಗ. ಬನ್ನಿ ಬೋಂಡ ಮಾಡಿ ಟಿಫನ್ ಮಾಡಿ. ಮತ್ತು ನಾನು ನೋಡಿ ಇಲ್ಲಿ ಡಾರ್ಕ್ ನೆಕ್ಕು ಮತ್ತು ಇಲ್ಲೆಲ್ಲ ಇರುತ್ತಲ್ಲ ಡಾರ್ಕ್ ಎಲ್ಬೋಸು, ಅದಕ್ಕೆಲ್ಲ ಒಂದು ಪ್ಯಾಕ್ ರೆಡಿ ಮಾಡ್ತೀನಿ. ಅದು ಈ ವ್ಲಾಗಲ್ಲೇ ತೋರಿಸ್ತೀನಿ ಏನೇನು ಹಾಕಿ ರೆಡಿ ಮಾಡ್ತೀನಿ ಅಂತ. ಸದ್ಯಕ್ಕೆ ಊಟ ಮಾಡಿ ಬೋಂಡ ಮಾಡಿ ನಿಮಗೆ ಆಮೇಲೆ ಪ್ಯಾಕ್ನ ತೋರಿಸ್ತೀನಿ. ಬನ್ನಿ ಈಗ ಊಟ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಮುದ್ದೆ ಮಾಡಿದ್ಮೇಲೆ ಬೋಂಡ ಮಾಡಿದ್ಮೇಲೆ ಪ್ಯಾಕ್ ರೆಡಿ ಮಾಡ್ತೀನಿ. ಈರುಳ್ಳಿ ಒಂದು 3 ಈರುಳ್ಳಿ ಎತ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 4 ಹಸಿಮೆಣ್ಸಿನ್ಕಾಯಿ ರೌಂಡಾಗೆ ಕಟ್ ಮಾಡಿರೋದು. ಕೊತ್ತಂಬರಿ, ಇದಕ್ಕೆ ಸಬ್ಬಕ್ಸಿ ಸೊಪ್ಪಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ, ಉಪ್ಪು ರುಚಿಗೆ ತಕ್ಕಷ್ಟು ಇಷ್ಟು ಎತ್ಕೊಂಡಿದ್ದೀನಿ. ಈಗ ಇದಕ್ಕೆ ಕಡಲೆ ಹಸಿಟ್ಟು ಹಾಕ್ಕೋತಾ ಇದ್ದೀನಿ. ಒಂದು 1/4 kg ಇದೆ ಕಡಲೆ ಹಸಿಟ್ಟಿದು. ಇದರಲ್ಲಿ ಒಂದು ಅರ್ಧ ಹಾಕ್ತೀನಿ ನಾನು. ಇದರಲ್ಲಿ ಅರ್ಧ ಹಾಕ್ತೀನಿ. ನಾನು ಫೇಸ್ ಪ್ಯಾಕ್ ಮಾಡೋಕ್ಕೆ ಕಡಲೆ ಹಸಿಟ್ಟು ಕೇಳಿದ್ರೆ ಬಸವ ಬೋಂಡ ಮಾಡು ಅಂತ ಕಡಲೆ ಹಸಿಟ್ಟು ಅಂದ್ಕೊಡ್ತವ್ರೆ. ಇಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಸೋಡಾ ಬೇಕಿದ್ರೆ ಹಾಕ್ಕೊಳ್ಳಿ, ಹಾಕ್ಕೊಂಡಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸೋಡಾ ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಇರುತ್ತೆ, ಚೆನ್ನಾಗಿ ಬರುತ್ತೆ ಬೋಂಡ. ಚೂರು ಜಾಸ್ತಿ ಬೇಡ, ಇಷ್ಟೇ. ಇಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ ಕ್ರಿಸ್ಪಿನೆಸ್ ಬರೋಕ್ಕೋಸ್ಕರ. ಮತ್ತು ಈರುಳ್ಳಿ 2 ರಿಂದ 3 ಚಿಕ್ಕ ಸೈಜ್ದು 3 ಈರುಳ್ಳಿ. ದೊಡ್ಡದಾದರೆ 2 ಹಾಕ್ಕೊಳ್ಳಿ, ಚಿಕ್ಕದಾದರೆ 3 ಹಾಕ್ಕೊಳ್ಳಿ. ಮತ್ತು 4 ನಿಮ್ಮ ಖಾರಕ್ಕೆ ಅನುಗುಣವಾಗಿ ನಾವು ಹಾಕ್ಕೊಳ್ಳಿ. ನಾನು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಇವಾಗ ಯಾವ ಥರ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಬೇಕು ಅಂದರೆ, ಕಡಲೆ ಹಸಿಟ್ಟು, ಖಾರದ ಪುಡಿ, ಉಪ್ಪು ಮತ್ತು ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಈ ಥರ ಕ್ಲೀನಾಗಿ ಫಸ್ಟ್ ಕಲಿಸ್ಕೊಬೇಕು. ನೀರು ಹಾಕ್ದಿರೋಕ್ಕೆ ಮುಂಚೆ ಕಲಿಸ್ಕೊಂಡು ಈಗ ಚೂರು ನೀರು ಎಷ್ಟು ಬೇಕೋ ನೋಡ್ಕೊಳ್ಳಿ. ಚೂರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಂಡ್ರೆ ನೀರು ಥರ ಆಗೋಗುತ್ತೆ. ಸ್ವಲ್ಪ ಚೂರು ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದು ಚೂರು ಹಾಕ್ಕೊಂಡು ಕಲಿಸ್ಕೋಬೇಕು. ಈ ಥರ ನೋಡಿ ಯಾವ ಥರ ಅಂದರೆ ಉಂಡೆ ಹಿಂಗೆ ಬಿಡೋ ಥರ ಒಂದು ರೌಂಡ್ ಶೇಪಲ್ಲಿ ಬರಬೇಕು. ಆದರೂ ಸ್ವಲ್ಪ ನೀರೇ ಆಯಿತು ಇಲ್ಲಿ. ಇನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ನೀರು, ಪರವಾಗಿಲ್ಲ, ಬೋಂಡ ಬರುತ್ತೆ ಇಷ್ಟಿದ್ರೂ. ಈಗ ಎಣ್ಣೆ ಕಾಯಕ್ಕಿಟ್ಟಿದೆ, ಎಣ್ಣೆ ಕಾದಿದೆ ಅಂತ ನೋಡೋಕ್ಕೆ ಒಂಚೂರು ಹಾಕ್ಕೊಂಡಿದ್ದೀನಿ. ಅದ್ಮೇಲೆ ತೇಲ್ ಬಂತು ಅಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ. ಈಗ ಬೋಂಡ ಎಲ್ಲ ಬಿಟ್ಕೋತಾ ಇದ್ದೀನಿ ಒಂದೊಂದೇ. ನೋಡಿ ಈ ಥರ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ನೀರಾಗಿ ಕಲಿಸ್ಕೊಂಡ್ರೂ ಚೆನ್ನಾಗಿ ಬರೋಲ್ಲ. ಜಾಸ್ತಿ ಗಟ್ಟಿ ಇದ್ರೂ ಹಾಡಾಗಿರುತ್ತೆ ತಿನ್ನೋಕ್ಕೆ. ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿರಬೇಕು, ಒಳಗಡೆ ಸ್ಮೂತಾಗಿರಬೇಕು ಬೋಂಡ, ಅವಾಗೆ ತಿನ್ನೋಕ್ಕೆ ಚೆನ್ನಾಗಿರೋದು. ಈಗೆಲ್ಲ ಹಾಕ್ಕೊಂಡು ಒಂದು ಸೈಡ್ ಬೇಯಿಸ್ಕೊಂಡು ಇನ್ನೊಂದು ಸೈಡ್ ಬೇಯಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಕಲರ್ ಬರಬೇಕು, ಈ ಥರ ಬೆಂದಿರಬೇಕು, ಈ ಥರ ಕಲರ್ ಚೇಂಜ್ ಆಗಬೇಕು. ಫುಲ್ ಬ್ರೌನಿಶ್ ಆಗಿ ಈ ಥರ ಕಲರ್ ಚೇಂಜ್ ಆಗಿದೆ, ಬೋಂಡ ರೆಡಿಯಾಗಿದೆ ಅಂತ. ಹೇಗಿದೆ ಬಸ್ವ? ಹೆಂಗಿದೆ ಟೇಸ್ಟು? ಹೌದಾ? ಚಿಟ್ಟಪಟ ಇದೆಯೋ ಟೇಸ್ಟು ಅನಿಲ್? ಚಿಕನ್ ಗ್ರೇವಿಗೆ ಮುದ್ದೆಗೆ ಚಿಟ್ಟಪಟ ಚೆನ್ನಾಗೈತಾ? ನಮ್ಮ ಬಸ್ವಾಗ ಬೋಂಡ ಅಂಗಡಿ ಹಾಕ್ಕೊಡು ಬಸ್ವ, ನಾನು ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂದರೆ ಫಸ್ಟ್ ಮನೇಲಿರೋ ಕೆಲಸ ಮಾಡು, ಆಮೇಲೆ ಬೋಂಡ ಅಂಗಡಿಯಲ್ಲಿ ಮಾಡಿವಂತೆ ಅಂತಾರೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. 1 ಟೇಬಲ್ ಸ್ಪೂನ್ ಕಡಲೆ ಹಸಿಟ್ಟು ಹಾಕ್ಕೋತಾ ಇದ್ದೀನಿ. ಮತ್ತು 1 ಸ್ಪೂನ್ ಆಗಷ್ಟು ನಿಂಬೆಹಣ್ಣು ರಸ, 1 ಸ್ಪೂನ್
1 ಸ್ಪೂನ್ ನಿಂಬೆ ರಸ, ಆಮೇಲೆ ಅರ್ಧ ಟೇಬಲ್ ಸ್ಪೂನ್ ಸೋಡಾ, ಆಮೇಲೆ 1 ಟೇಬಲ್ ಸ್ಪೂನು ಕೊಕೊನಟ್ ಆಯಿಲು, ಮತ್ತು ಯಾವುದಾದ್ರೂ ಶಾಂಪೂ ತಗೊಳ್ಳಿ, ಅರ್ಧ ಶಾಂಪೂ, ಇಷ್ಟು ಹಾಕಿ ಈ ಥರ ಪೇಸ್ಟ್ ರೆಡಿ ಆಗಬೇಕು. ಇನ್ನೂ ಸ್ವಲ್ಪ ಕೊಬ್ಬರಿ ಎಣ್ಣೆ ಇದ್ದಿದ್ರೆ ಇನ್ನೂ ಸ್ವಲ್ಪ ಪೇಸ್ಟು ಚೆನ್ನಾಗಿ ಬರ್ತಿತ್ತು. ಕೊಬ್ಬರಿ ಎಣ್ಣೆ ಇಲ್ಲ, ಖಾಲಿ ಆಗೋಗೈತೆ. ಈ ಥರ ಪೇಸ್ಟ್ ಮಾಡ್ಕೊಬೇಕು. ಇದನ್ನೇನು ಮಾಡಬೇಕು ಅಂದರೆ ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ. ಎಲ್ಲಿ ಡಾರ್ಕ್ನೆಸ್ ಇದೆಯೋ ಅಲ್ಲಿ ಈ ಥರ ಸ್ಕ್ರಬ್ ಮಾಡ್ಕೊಬೇಕು. ಇದು ಆ್ಯಕ್ಚುಲಿ ಇನ್ನೂ ಸ್ವಲ್ಪ ನೀರಾಗಿರಬೇಕು ಪೇಸ್ಟು. ಆಯಿಲ್ ಇಲ್ದಿದ್ದ ರೀಸನ್ಗೆ ಈ ಥರ ಆಗಿದೆ. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕು. ಈ ಥರ ಕ್ಲೀನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಒಂದು 2 ಮಿನಿಟ್ಸ್ ಸ್ಕ್ರಬ್ ಮಾಡಿ ಒಂದು 6 to 7 ಮಿನಿಟ್ಸು ಇದನ್ನ ಹಾರ್ಲಿಕ್ಕೆ ಬಿಡಬೇಕು. ಇದು ಕಾಲಿಗೆಲ್ಲ ಸ್ಲಿಪ್ಪರ್ಸ್ದು ಟ್ಯಾನ್ ಆಗಿರುತ್ತಲ್ಲ, ಅದಕ್ಕೂ ಕೂಡ ಯೂಸ್ ಮಾಡ್ಬೋದು. ಇದೊಂದು ವೀಕ್ಲಿ ಒನ್ಸ್ ಯೂಸ್ ಮಾಡಿದ್ರೆ ಸಖತ್ ರಿಸಲ್ಟ್ಸ್ ಕೊಡುತ್ತೆ. ನಂಗೆ ಜಾಸ್ತಿ ಡಾರ್ಕ್ ಹಾಕಿದೆ ಚೈನ್ ಹಾಕ್ಕೊಂಡು. ಕೆಲವೊಬ್ರಿಗೆ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆದರೂ ಕೂಡ ಈ ಥರ ಡಾರ್ಕ್ನೆಸ್ ಬರುತ್ತೆ. ಕ್ಲೀನಾಗಿ ಸ್ಕ್ರಬ್ ಮಾಡ್ಕೋಬೇಕು. ಆಮೇಲೆ ಎಲ್ಬೋಸ್ ಇಲ್ಲೆಲ್ಲ ಡಾರ್ಕ್ ಇರುತ್ತಲ್ಲ, ಅದಕ್ಕೂ ಈ ಥರ ಕ್ಲೀನಾಗಿ 2 ಮಿನಿಟ್ಸ್ ಕ್ಲೀನಾಗಿ ಈ ಥರ ಕೊಡಬೇಕು. ಆ್ಯಕ್ಚುಲಿ ನಮ್ಮ ಚಿನ್ನಿಗಿದೆ, ಅವಳು ಮಲ್ಕೊಂಬಿಟ್ಟಿದ್ದೆಲ್ಲ. ಚಿನ್ನಿಗೆ ಕೂಡ ಮಕ್ಕಳಿಗೂ ಸಮೇತ ಯೂಸ್ ಮಾಡ್ಬೋದು. ಇದು ನ್ಯಾಚುರಲ್ ರೆಮಿಡಿ ಆಗಿರೋದ್ರಿಂದ ಮಕ್ಕಳು ಕೂಡ ಯೂಸ್ ಮಾಡ್ಬೋದು. ಚಿನ್ನಿ ಮಲಗಿದ್ದಾಳೆ, ಇಲ್ಲಾಂದರೆ ಅವಳಿಗೂ ಆಗ್ತಿದ್ದೆ. ಅವ್ಳಿಗೆ ನೆಕ್ಸ್ಟ್ ನಾಳೆ ಮಾಡ್ತೀನಿ. ನಾಳೆ ನಾಡಿದ್ದು 2 ಡೇಸ್ ಹಾಲಿಡೇ ಇರ್ತಲ್ಲ, ಸ್ಯಾಟರ್ಡೆ ಸಂಡೇ. ಅವಳಿಗೆ ನಾಳೆ ಮಾಡ್ತೀನಿ. ಇವತ್ತು ನಾನು ಆಡ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಬೋಸ್ಗೆಲ್ಲ ಕ್ಲೀನಾಗಿ ಥರ ರಬ್ ಮಾಡ್ಕೊಳ್ಳಿ ಗೈಸ್. ಒಂದು 2 ಮಿನಿಟ್ಸ್ ಸ್ಕ್ರಬ್ ಮಾಡಿ 6 to 7 ಮಿನಿಟ್ಸು ಬಿಟ್ಬಿಡಿ. ಬನ್ನೀಗ ಡ್ರೈ ಆಗಿದೆ, ರಿಮೂವ್ ಮಾಡ್ತಿದ್ದೀನಿ. ಗೈಸ್, ನಾನು ನೋಡಿ ರಿಸಲ್ಟ್ ನೀವೇ. ಲೈಟಾಗಿ ಡಿಮ್ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ. ವೀಕ್ಲಿ ಒನ್ಸ್ ಟ್ರೈ ಮಾಡ್ಬೋದು, ವೀಕ್ಲಿ ಒನ್ಸ್ ಹಾಕ್ಕೋಬೋದು. ಇನ್ನು ಇವಾಗ ಕೂತಿದ್ದೀನಿ ಗೈಸ್. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತೈತೆ. ಇವಾಗ 5 o'clock ಆಗ್ತಾ ಬಂತು, 4:30. ಹೊಟ್ಟೆ ಹಸಿತೈತೆ ಸಿಕ್ಕಾಪಟ್ಟೆ. ಇನ್ನು ಈ ವ್ಲಾಗ್ ನಿಲ್ಗೆ ಏನು ಮಾಡ್ತೀನಿ. ಯಾರೆಲ್ಲ ನೋಡಿದ್ದೀರೋ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ಗೆ ಸಿಗ್ತೀನಿ. ಖತಮ್. ಬಾಯ್ ಬಾಯ್, ಟಾಟಾ.